ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ರಾಜ್ಯದಲ್ಲಿ ಆಡಳಿತಾರೂಢ ಬಿಜೆಪಿ ಹಾಗೆ ಟಿಎಂಸಿ ನಡುವಿನ ರಾಜಕೀಯ ಆರೋಪ ಪ್ರತ್ಯಾರೋಪ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಮೇ 21ಕ್ಕೆ ಮರು ಚುನಾವಣೆಯ ಮತ ಎಣಿಕೆ ಭಾನುವಾರ ನಡೆಯಿತು. ಬಿಜೆಪಿಯ ದೆಬಾಂಶು ಪಾಂಡಾ 1 ಲಕ್ಷಕ್ಕೂ ಅಧಿಕ ಮತಗಳ ಬೃಹತ್ ಅಂತರದಿಂದ ಭರ್ಜರಿ ಜಯ ಗಳಿಸಿದರು. ಈ ಗೆಲುವಿನೊಂದಿಗೆ 294 ಸದಸ್ಯರ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಬಿಜೆಪಿಯ ಬಲ 208ಕ್ಕೆ ಏರಿಕೆಯಾಯಿತು. ಹಾಗೆ ಈ ಸ್ಪರ್ಧೆಯಿಂದ ಟಿಎಂಸಿ ಅಭ್ಯರ್ಥಿ ಮೊದಲೇ ಹಿಂದೆ ಸರಿದಿದ್ದರಿಂದ ಸಿಪಿಐಎಂ ಅಭ್ಯರ್ಥಿ ಶಂಭುನಾಥ್ ಕುರ್ಮಿ 40,645 ಮತಗಳನ್ನು ಪಡ್ಕೊಂಡು ದ್ವಿತೀಯ ಸ್ಥಾನ ಪಡ್ಕೊಂಡ್ರೆ ಕಾಂಗ್ರೆಸ್ನ ಅಬ್ದುಲ್ ರಜಾಕ್ ಮುಲ್ಲಾ 10,084 ಮತವನ್ನು ಪಡೆದುಕೊಳ್ಬೇಕಾಯಿತು. ಆದರೆ ಫಲಿತಾಂಶ ಪ್ರಕಟವಾಗ್ತಾ ಇದ್ದ ಹಾಗೆ ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಅಕ್ರಮಗಳ ಆರೋಪ ಮಾಡ್ತಿದ್ದಾರೆ. ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮೇ 4ರಂದು ನಡೆದಿದ್ದ ರಾಜ್ಯದ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆ ಹಾಗೆ ಇಂದಿನ ಮತ ಎಣಿಕೆ ನಡುವಿನ ಕಾಲಾವಧಿ ವ್ಯತ್ಯಾಸವನ್ನು ಪ್ರಶ್ನೆ ಮಾಡಿದ್ದಾರೆ. ಮೇ 4ಕ್ಕೆ ಮಧ್ಯಾಹ್ನ 3:30ರ ತನಕ ಕೇವಲ 2ರಿಂದ 4 ರೌಂಡ್ಗಳ ಮತ ಎಣಿಕೆ ಮಾತ್ರ ಕಂಪ್ಲೀಟ್ ಆಗಿತ್ತು. ಆದರೆ ಈಗ ಫಾಲ್ಟಾ ಕ್ಷೇತ್ರದಲ್ಲಿ ಅದೇ ಟೈಮ್ಗೆ ಎಲ್ಲ 21 ರೌಂಡ್ಗಳ ಎಣಿಕೆ ಮುಕ್ತಾಯವಾಗಿದೆ. ಈ ಸ್ಪಷ್ಟ ಅಸಂಗತತೆ ಬಗ್ಗೆ ದೇಶಕ್ಕೆ ಚುನಾವಣಾ ಆಯೋಗ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗಲೂ ಫಾಲ್ಟಾ ಕ್ಷೇತ್ರದ 1,000ಕ್ಕೂ ಹೆಚ್ಚು ಟಿಎಂಸಿ ಕಾರ್ಯಕರ್ತರು ಪ್ರಾಣ ಭಯದಿಂದ ಮನೆ ಬಿಟ್ಟು ಓಡಿ ಹೋಗೋ ಹಾಗೆ ಮಾಡಲಾಯಿತು. ಹಗಲು ಹೊತ್ತಲ್ಲೇ ಪಕ್ಷದ ಕಚೇರಿಗಳನ್ನು ಧ್ವಂಸಗೊಳಿಸಿದ್ರು. ಆಯೋಗ ಕಣ್ಮುಚ್ಚಿ ಕೂತಿತ್ತು. ಮೇ 4ರಂದು ಟಿಎಂಸಿ ಕೌಂಟಿಂಗ್ ಏಜೆಂಟ್ರನ್ನೇ ಕೇಂದ್ರ ಪಡೆಗಳು ಹೊರಗಟ್ಟಿದ್ವು. ಇಡೀ ಪ್ರಕ್ರಿಯೆಯ ಸಿಸಿಟಿವಿ ಆಡಿಟ್ ಆಗದ ಹೊರತು ಈ ಜನಾದೇಶಕ್ಕೆ ಯಾವುದೇ ಮೌಲ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ಹೀಗೆ ಹೇಳ್ತಾ ಇದ್ದ ಹಾಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅತ್ಯಂತ ಕಟು ಶಬ್ದಗಳಲ್ಲಿ ಟಾಂಟ್ ಕೊಟ್ಟಿದ್ದಾರೆ. ಟಿಎಂಸಿ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡದೆ ವಾಗ್ದಾಳಿ ಮಾಡಿರೋ ಸಿಎಂ ಯಾವುದೇ ತತ್ವ ಮತ್ತು ಸಿದ್ಧಾಂತಗಳಿಲ್ಲದೆ ಕೇವಲ ಒಂದು ಮಾಫಿಯಾ ಕಂಪನಿಯಂತೆ ಬದಲಾಗಿದ್ದ ಪಕ್ಷವೊಂದು ಅಧಿಕಾರ ಕಳೆದುಕೊಂಡ ತಕ್ಷಣ ಅದರ ಅಸ್ಥಿಪಂಜರ ಹೊರಬಿದ್ದಿದೆ. ಈ ಮುಂಚೆ ಸರ್ಕಾರಿ ಯಂತ್ರವನ್ನ ದುರುಪಯೋಗಪಡಿಸಿಕೊಂಡು ಸಿಂಡಿಕೇಟ್ ರಾಜ್ ಮತ್ತು ಬೆದರಿಕೆ ಸಂಸ್ಕೃತಿ ಮೂಲಕ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡಿದ್ದ ನಾಯಕರು ಬಂಗಾಳವನ್ನ ತಮ್ಮ ಜಾಗೀರು ಅಂತ ಭಾವಿಸಿದ್ರು. ಕಳೆದ ಎಲೆಕ್ಷನ್ನಲ್ಲಿ ಕಳೆದ ಚುನಾವಣೆಯನ್ನೇ ಪ್ರಹಸನವನ್ನಾಗಿ ಮಾಡಿ ಇದೇ ಫಾಲ್ಟಾ ಕ್ಷೇತ್ರದಲ್ಲಿ ಟಿಎಂಸಿ 1.5 ಲಕ್ಷ ಮತಗಳ ಮುನ್ನಡೆ ಸಾಧಿಸಿತ್ತು. ಆದರೆ 15 ವರ್ಷಗಳಾದ್ಮೇಲೆ ಇಂದು ಬಂಗಾಳದ ಜನರಿಗೆ ಮುಕ್ತವಾಗಿ ಮತ ಚಲಾಯಿಸೋ ಸ್ವಾತಂತ್ರ್ಯ ಸಿಕ್ಕಾಗ ಅಸಲಿ ಸತ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಇದು ಕೇವಲ ತಿರಸ್ಕಾರದ ಆರಂಭ ಅಷ್ಟೇ. ತ್ರಿಪುರಾದಲ್ಲಿ ಟಿಎಂಸಿ ನೋಟಾ ವಿರುದ್ಧ ಸೋತಿದೆ. ಮುಂದಿನ ದಿನಗಳಲ್ಲಿ ಬಂಗಾಳದಲ್ಲೂ ಅದೇ ಗತಿ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.